ಕನ್ನಡದ ಜನತೆಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತುಂಬಾ ದಿನಗಳ ಮೇಲೆ ನಾನು ನಿಮ್ಮನ್ನು ಭೇಟಿ ಆಗ್ತಿದ್ದೇನೆ. ಗೊತ್ತಿದೆ ಸ್ನೇಹಿತರೆ, ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಗ್ಯಾಪ್ ಆಯ್ತು. ಈ ಗ್ಯಾಪ್ ಅನ್ನು ಫುಲ್ಫಿಲ್ ಮಾಡಕ್ಕೆ ಅಂತೇಳಿ ಇವತ್ತು ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಅಡಿಗೆಯ ಬಗ್ಗೆ ಮಾಹಿತಿಯನ್ನ ನಮ್ಮ ಎಕ್ಸ್ಪರ್ಟ್ ನಿಂದ ಶೇರ್ ಮಾಡ್ಕೊಳ್ಳಲಿದ್ದೇನೆ. ಅದೇನು ಅಂತೇಳಿ ಅವ್ರ ಹತ್ರನೇ ಇವತ್ತಿನ ದಿನ ಏನ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸ್ಪೆಷಲ್ಲಿನ ಕುತೂಹಲನ್ನ ನಾನು ಜಾಸ್ತಿ ಮಾಡಕ್ ಹೋಗಲ್ಲ. ಕರಿತಾ ಇದ್ದೀನಿ ನಿಮ್ಮ ನೆಚ್ಚಿನ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ಹಾಗೆ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವಾಗ್ಲೂ ಅಡಿಗೆಯ ಬಗ್ಗೆ, ತಿಂಡಿ ತಿನಿಸಿನ ಬಗ್ಗೆ ನಮ್ಮ ಎಕ್ಸ್ಪರ್ಟ್ ಹೇಳ್ತಾ ಇರ್ತಾರೆ. ಅವರೇ ನನ್ನ ದರ್ದೆನ್ ಯಾರು, ಶ್ರೀಮತಿ ಮಂಜುಳಾ ಮಂಜುನಾಥ್ ಅವರು. ಬರಮಾಡ್ಕೊಳ್ತಿದ್ದೀನಿ ಶ್ರೀಮತಿ ಮಂಜುಳಾ ಮಂಜುನಾಥ್ ಅವರನ್ನ. ಬರ್ಬೇಕು ಮೇಡಮ್, ಬನ್ನಿ. ನಮ್ಮ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತವನ್ನ ಕೋರ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಜನತೆ. ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಮ್ಮ ನಮಸ್ಕಾರಗಳು. ಇದು ಹೊಸ ರೆಸಿಪಿ, ಒಂದು ರವೆದು ಪಿಜ್ಜಾ ಅಂತೇಳಿ. ರವೆ ಪಿಜ್ಜಾ. ರವೆ ಪಿಜ್ಜಾ ಇವತ್ತು ಮಾಡ್ತಾ ಇದ್ದೀರಾ ನಮ್ಮ ಕರ್ನಾಟಕದ ಜನತೆಗೆ, ಕನ್ನಡದ ಜನತೆಗೆ. ಸ್ನೇಹಿತರೆ, ಪಿಜ್ಜಾ ಕೇಳಿರ್ತೀರಾ. ನೀವ್ ಎಲ್ಲೆಲ್ಲಿ ಪಿಜ್ಜಾ ತಗೊಳ್ತೀರಾ ಅಂತೇಳಿ ನಮಗೆ ಗೊತ್ತೇ ಇದೆ. ಮನೇಲಿ ಪಿಜ್ಜಾ ಮಾಡೋದಕ್ಕೂ ಹೊರಗಡೆ ನೀವು ಪಿಜ್ಜಾ ತಿನ್ನೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಅದು ಹೆಲ್ತಿ ಆಗಿರುತ್ತೋ ಅಥವಾ ಅನ್ಹೆಲ್ತಿ ಆಗಿರುತ್ತೋ ನೀವೇ ಯೋಚನೆ ಮಾಡಿ. ಬಟ್ ಮನೆ ಪಿಜ್ಜಾ ಮಾಡ್ತಾ ಇದಾರೆ ಮೇಡಮ್ ಅವರು, ಶ್ರೀಮತಿ ಮಂಜುಳಾ ಮಂಜುನಾಥ್ ಅವರು. ಇವರನ್ನ ನೀವು ತುಂಬಾ ನೋಡಿದೀರಾ ಯೂಟ್ಯೂಬ್ ಚಾನಲ್ ಅಲ್ಲಿ, ಯಾವುದೋ ಮಾರ್ಪಳ್ಳಿ ಮೀಡಿಯಾ ಹಾಗೆ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದೀರಾ. ಅದಕ್ಕೆ ಇವರನ್ನ ಪದೇ ಪದೇ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕರೆಸ್ಕೊಳ್ತಾ ಇದ್ದೀವಿ. ಇವತ್ತು ನಿಮಗೋಸ್ಕರ ಹೆಲ್ತಿ ರವೆ ಪಿಜ್ಜಾ, ಗೊತ್ತಾಯ್ತಲ್ಲ. ಹೊರಗಡೆ ತಿನ್ಬೇಡಿ, ಮನೆಯಲ್ಲಿ ಅಮ್ಮಂದ್ರ ಹತ್ರ ಮಾಡಿಸ್ಕೊಂಡು ತಿನ್ನಿ ಅಂತ ಹೇಳ್ತಿದ್ದೀನಿ. ಮೇಡಮ್ ಅವರೇ, ಇವಾಗ ಈ ರೆಸಿಪಿ ಹೇಗ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ನಮಗೆ ಹೇಳ್ಕೊಡಿ. ನಮ್ಮ ಕರ್ನಾಟಕದ ಹೆಣ್ಮಕ್ಳುಗಳು ನಾನು ಹೇಳ್ತಿರ್ತೀನಲ್ಲ, ಪೆನ್ನು ಪೇಪರ್ ತಗೊಳ್ಬೇಕು, ಬರ್ಕೊಳ್ಬೇಕು, ನೋಟ್ ಮಾಡ್ಕೊಳ್ತಿರಲ್ಲ ಮೇಡಮ್, ನೀವ್ ಹೇಳಿ. ನೋಟ್ ಮಾಡ್ಕೊಳ್ತಿರಲ್ಲ. ಇವಾಗ ಏನೇನು ಸ್ಪೆಷಲ್ ಹೆಲ್ತಿ ರವೆ ಪಿಜ್ಜಾ, ಇದಕ್ಕೆ ಹೆಸರು ಸ್ಪೆಷಲ್ ಹೆಲ್ತಿ ರವೆ ಪಿಜ್ಜಾ. ಏನೇನು ಇದಕ್ಕೆ ಬಳಸುವುದು ಅಂತ ಹೇಳಿ, ಏನೇನು ಐಟಮ್ ಬೇಕಂತ. ಪ್ರೇಕ್ಷಕರಿಗೆಲ್ಲ ನಮಸ್ಕಾರ. ಈಗ ನೋಡಿ, ನಾನು ಇದು ಬಾಂಬೆ ರವೆ ಇದು ನೋಡಿ. ಇದು ಒಂದು 2 ಕಪ್ ಹಾಕಬೇಕು ಅಳತೆ. ಇದಕ್ಕೆ ಮೊಸರು ಹಾಕಬೇಕು. ಮೊಸರು ಸ್ವಲ್ಪ ನೀರು ಹಾಕಬೇಕು. ಇದನ್ನು ಕಲಿಸ್ಬೇಕು ನೋಡಿ. ಸರಿಯಾಗಿ ಕಲಿಸ್ಬೇಕು ನೋಡಿ. ಈ ಥರ ಸ್ವಲ್ಪ ಮೊಸರು ಹಾಕ್ಬೋದು, ಕಮ್ಮಿ ಆದರೆ ನೀರು ಹಾಕ್ಬೋದು. ನೋಟ್ ಮಾಡ್ಕೊಳ್ಳಿ, ಪೆನ್ನು ಪೇಪರ್ ತಗೊಳ್ಳಿ, ನೋಟ್ ಮಾಡ್ಕೊಳ್ಳಿ. ನಮ್ಮ ಕೌಟಿಲ್ಯ ಮೀಡಿಯಾದವರಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮುಖಾಂತರ ಈ ತಿಂಡಿಯ ಬಗ್ಗೆ ತಿಳಿಸಿ ನಮಗೆ. ನೋಡಿ, ಇದು ಕಲಿಸಿದ್ದಾಯಿತು. ಮುಚ್ಚಿಡೋಣ ಸ್ವಲ್ಪ. ಈಗ ಇದಕ್ಕೆ ಈ ಬಾಣಲಿಗೆ ಜೀರಿಗೆ ಮತ್ತೆ ಸಾಸಿವೆ ಹಾಕಿ ಹುರಿಯಬೇಕು. ಹುರಿದಾದ ನಂತರ ಇದನ್ನೆಲ್ಲ ಹಾಕಬೇಕು. ತರಕಾರಿ, ಕ್ಯಾರೆಟು, ಕ್ಯಾಬೇಜು, ಕೊತ್ತಂಬರಿ ಸೊಪ್ಪು, ಇದು ಕ್ಯಾಪ್ಸಿಕಮ್, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದು ಸ್ವಲ್ಪ ಅರಿಶಿನ ಪುಡಿ. ಅದೇ ಹಾಗೆ ನೀರುಳ್ಳಿ ಮತ್ತೆ ಮೆಣಸು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನೀರುಳ್ಳಿ, ಮೆಣಸು. ಓಕೆ, ಎಲ್ಲರೂ ನೋಟ್ ಮಾಡ್ಕೊಳ್ತೀರಾ ಅಂತ ತಿಳ್ಕೊಳ್ಳಿ. ಓಕೆ, ಬಿಗಿನ್. 1 2 3 ಸ್ಟಾರ್ಟ್. ಈಗ ನೋಡಿ, ಒಲೆ ಹಚ್ಚಬೇಕು. ಈಗ ಇದಕ್ಕೆ ತುಪ್ಪ ಅಥವಾ
ಕೊಬ್ಬರಿ ಎಣ್ಣೆ ನಿಮ್ಮ ಹತ್ರ ಯಾವುದಿದೆ ಮನೆಯಲ್ಲಿ ಅದನ್ನು ಹಾಕ್ಬೋದು. ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ನೋಡಿ ಜೀರಿಗೆ ಮತ್ತು ಸಾಸಿವೆ. ಇದು ಪಟ ಪಟ ಅನ್ನುತ್ತೆ ನೋಡಿ. ಮಾರ್ಪಳ್ಳಿ ಮೀಡಿಯಾ ಚಾನಲ್ ಇದೆ. ಅದರಲ್ಲಿ ದೇವಸ್ಥಾನ ಬಗ್ಗೆ, ಅಡಿಗೆ ಬಗ್ಗೆ ಮತ್ತು ಹಾಡಿನ ಬಗ್ಗೆ ಎಲ್ಲ ಇದೆ. ಅದನ್ನು ಸಹ ನೋಡಿ ಪ್ರೇಕ್ಷಕರೆಲ್ಲರೂ ಕಾಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಪಟ ಪಟ ಅನ್ನುವಾಗ ಈ ನೀರುಳ್ಳಿ ಮತ್ತು ಮೆಣಸು ಹಸಿಮೆಣಸು ಹಾಕಬೇಕು. ಸ್ನೇಹಿತರೆ ನೋಡಿ, ಚಟಪಟ 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 ಅಂತಿದೆ. ಚಟಪಟ ಚಟಪಟ ಅಂತ ಇದೆ ನೋಡಿ. ಸ್ವಲ್ಪ ವಾಸನೆ ಹೋಗುವಷ್ಟು ಉದ್ದರೆ ಸಾಕು ನೋಡಿ. ಈ ಥರ ವಾಸನೆ ಹೋಗುವಷ್ಟು ಉದ್ದರೆ ಸಾಕು. ಸ್ವಲ್ಪ ತುಪ್ಪ ಹಾಕೋಣ. ಆಮೇಲೆ ಇದನ್ನೆಲ್ಲ ಹಾಕಿ ಹುರಿಬೇಕು ಸ್ವಲ್ಪ ಮೆತ್ತಗೆ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಮೆಂತ್ಯ ಸೊಪ್ಪು ಸ್ವಲ್ಪ ಚೆನ್ನಾಗಿ ಹಾಕೋಣ. ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು. ತುಂಬ ಬೇಡ, ಮೆತ್ತಗೆ ಬೇಡ, ಸಾಫ್ಟ್ ಆಗಿ ಬೇಡ, ಸ್ವಲ್ಪ ಸಾಕು. ನೋಡಿ ಸ್ನೇಹಿತರೆ ಹೇಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ನಮ್ಮ ಸ್ಪೆಷಲ್ ಹೆಲ್ತಿ ರವೆ ಪಿಜ್ಜಾ. ನಾನು ಬೇರೆ ಬೇರೆ ತಿಂಡಿ ಮಾಡಿದ್ದೇನೆ, ಅದನ್ನು ಸಹ ನೋಡಿ ಪ್ರೇಕ್ಷಕರು ಎಲ್ಲರೂ. ಮೇಡಮ್ ಅವರು ಬೇರೆ ಬೇರೆ ತಿಂಡಿಗಳನ್ನು ಮಾಡಿದ್ದಾರೆ, ರೆಸಿಪಿ ಮಾಡಿದ್ದಾರೆ. ಅದು ಮಾರ್ಪಳ್ಳಿ ಮೀಡಿಯಾ ಹಾಗೆ ಕೌಟಿಲ್ಯ ಮೀಡಿಯಾ ಎರಡರಲ್ಲೂ ಇದೆ. ನೀವು ಸರ್ಚ್ ಮಾಡಿದರೆ ಸಿಗತ್ತೆ. ಸೊ ನೋಡ್ಬಿಟ್ಟು ಮನೆಯಲ್ಲಿ ಆ ತಿಂಡಿಗಳನ್ನು ಮಾಡಿ ತಿನ್ನಿ. ಹಾಗೆ ಕಾಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಈ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡಬೇಕು ಇದಕ್ಕೆ ನೋಡಿ. ಸ್ವಲ್ಪ ಬಿಸಿ ಮಾಡೋಣ ಇದನ್ನು. ಸ್ವಲ್ಪ ಅರಿಶಿನ ಪುಡಿ, ಮೆಂತೆ ಆ್ಯಡ್ ಆಗಿದೆ. ಈಗ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ತೆಗೆದು ರವೆ ಕಲಸಿಟ್ಟಿದ್ದೇವಲ್ಲ ಅದಕ್ಕೆ ಹಾಕೋಣ. ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಈ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಡಿ. ಇದು ರುಚಿಗೆ ತಕ್ಕ ಉಪ್ಪು ಹಾಕ್ಬೇಕು ನೋಡಿ. ರುಚಿಗೆ ತಕ್ಕ ಉಪ್ಪು. ಕಲಸಿದಾಗ ಈ ಥರ ಆಗುತ್ತೆ ನೋಡಿ. ಕ್ಯಾರೆಟು, ನೀರುಳ್ಳಿ, ಕ್ಯಾಪ್ಸಿಕಮ್ಮು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಇದೆ ಇದರಲ್ಲಿ ನೋಡಿ. ಕ್ಯಾಬೇಜ್, ಬಾಂಬೆ ರವೆ, ಕ್ಯಾಬೇಜು, ಮೊಸರು. ಈ ಕಲ್ಲು ಇಟ್ಟು ಸ್ವಲ್ಪ ತುಪ್ಪ ಸವರಬೇಕು. ತುಪ್ಪ ಇದನ್ನು ಈಗ ಹಾಕ್ಬೇಕು ನೋಡಿ. ಈಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಪೆಷಲ್ ಹೆಲ್ತಿ ರವೆ ಪಿಜ್ಜಾ ರೆಡಿ ಆಗ್ತಾ ಇದೆ. ಈಗ ಇದನ್ನು ಮುಚ್ಚಿಡೋಣ. ಸ್ವಲ್ಪ ಹೊತ್ತು ಕಾಯ್ಬೇಕದು. ಮುಚ್ಚಿಡೋಣ ಅಂತೆ.
ಹೆಲ್ತಿ ರವೆ ಪಿಜ್ಜಾ ರೆಡಿ ಆಗ್ತಾ ಇದೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ವಾಮಿ ಅಯ್ಯಪ್ಪ ದೇವರ ದರ್ಶನನ್ನ ನೀವು ಮಾಡಬೇಕು ಅಂತ ಹೇಳಿದ್ರೆ ಸ್ವಾಮಿ ಅಯ್ಯಪ್ಪನ ಬಗ್ಗೆ ಒಂದು ಹಾಡು ಸಾಂಗ್, ಅದು ಆ್ಯಕ್ಟಿಂಗು 3D ರೂಪದಲ್ಲಿ ಮೂಡಿ ಬಂದಿದೆ. ಸೊ ಅದು ಹೋದ ವರ್ಷ ಮಾಡಿರೋದು. ಈ ವರ್ಷ ಒಂದು ಸ್ಪೆಷಲ್ಲು. ಸೊ ನಿಮಗೆ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನು ನಮ್ಮ ಯೂಟ್ಯೂಬ್ ಚಾನಲ್, ಅಂದರೆ ನಿಮ್ಮ ಕನ್ನಡದ ಹೆಮ್ಮೆಯ ಯೂಟ್ಯೂಬ್ ಚಾನಲಿಂದ ನಾವು ಮಾಡಿಸ್ತೇವೆ. ಜನವರಿ 14ಕ್ಕೆ ಅದು ರಿಲೀಸ್ ಆಗುತ್ತೆ. ಅಂದರೆ ಅದಕ್ಕಿಂತ ಒಂದು ವಾರದ ಮುಂಚೆ, ಒಂದು 10 ದಿವಸದ ಮುಂಚೆನೇ ರಿಲೀಸ್ ಮಾಡ್ತಾ ಇದ್ದೀವಿ. ಅದನ್ನು ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೇನೆ ನಮ್ಮ ಸ್ವಾಮಿ ಶರಣಂ ಅಯ್ಯಪ್ಪ ಭಕ್ತರಿಗೆ ನಮ್ಮ ಕಡೆಯಿಂದ ಅವರ ಯಾತ್ರೆ ಸುಗಮವಾಗಿ ನೆರವೇರಲಿ. ಈಗ ಮರ್ಚಿ ಹಾಕ್ತಾ ಇದ್ದೇನೆ ನೋಡಿ. ಮಡ್ಚೆ ಹಾಕ್ತಾ ಇದ್ದಾರೆ. ರವೆ ಬೀಜವನ್ನು ಮರ್ಚಿ ಹಾಕ್ತಾ ಇದ್ದೇನೆ ನೋಡಿ. ತೆಗಿತಾ ಇದ್ದೇನೆ ನೋಡಿ. ಈಗ ರವೆ ಬೀಜವನ್ನು ಈ ತರ 2 ಮಾಡಿದ್ದೇನೆ. ಒಂದರ ಮೇಲೆ ಒಂದು ಹಾಕಿದ್ದೇನೆ. ಹಾಕಿ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಕೌಟಿಲ್ಯ ಮೀಡಿಯದವರಿಗೆ ರುಚಿ ನೋಡಲು ಕೊಡ್ತಾ ಇದ್ದೇನೆ. ಇದಕ್ಕೆ ಪಿಜ್ಜಾನ ಈ ರವೆ ಪಿಜ್ಜಾಕ್ಕೆ ನಾವು ಟೊಮೊಟೊ ಸಾಸ್ ಹಾಕೊಂಡು ತಿನ್ಬೋದಲ್ಲ ಮೇಡಮ್? ಹೌದು. ಓಕೆ. ಸೊ ಏನು ಇಲ್ಲದಿದ್ರೂ ಸಾಗುತ್ತೆ. ಏನೇ ಇಲ್ದಿದ್ರು ತಿನ್ಬೋದು. ತಿನ್ಬಹುದು. ಸೊ ನಮ್ಮ ಹತ್ರ ಈಗ ಸದ್ಯಕ್ಕೆ ಟೊಮೊಟೊ ಸಾಸ್ ಇಲ್ಲದೆ ಇರೋದ್ರಿಂದ ನಾನು ಹಾಗೇನೆ ತಿಂದು ನಿಮಗೆ ಹೇಗಿದೆ ಅಂತೇಳಿ ಹೇಳ್ತೀನಿ. ಸ್ಪೆಷಲ್ ರವೆ ಪಿಜ್ಜಾ ರೆಡಿ ಆಗಿದೆ. ಸೊ ಈಗ ನಾನು ತಿಂದು ನಿಮಗೆ ಹೇಗಿದೆ ಅಂತ ಹೇಳ್ತೀನಿ. ಸೊ ಒಂದ್ರ ಜೊತೆ ಒಂದು ಆ್ಯಡ್ ಆಗಿದೆ ಇಲ್ಲಿ. ಸೊ ಒಂದ್ರ ಜೊತೆ ಒಂದು ಆ್ಯಡ್ ಆಗಿದೆ. ಸೊ ಆ್ಯಡ್ ಆಗಿ ನಾನು ಕಟ್ ಮಾಡಿದ್ದಾರೆ ಮೇಡಮ್ಮು. ತಿಂದು ಹೇಳ್ತೀನಿ. ಬಹಳ ಚೆನ್ನಾಗಿದೆ, ಬಹಳ ರುಚಿಕರವಾಗಿದೆ. ಸೊ ನೀವು ಹೊರಗಡೆ ಹೋಗಿ ಪಿಜ್ಜಾ ತಿನ್ನೋ ಬದಲು ಈ ಥರ ನೀವು ಮನೆಯಲ್ಲಿ ಮಾಡಿ ತಿಂದರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನೀವು ಹೆಲ್ತಿಯಾಗಿರ್ತೀರ, ಇನ್ನೊಂದು 10 ವರ್ಷ ಜಾಸ್ತಿ ಬದುಕ್ತೀರ ಸ್ನೇಹಿತರೆ. ಸೊ ಹಾಗಾಗಿ ಮನೆಯಲ್ಲೇ ಮಾಡಿರೋ ಅಡುಗೆ ಐಟಮ್ಸನ್ನು, ಅಡುಗೆ ತಿಂಡಿನ ತಿನ್ನಿ ಅಂತ ಹೇಳ್ತಾ ನಾನು ಮೇಡಮ್ಮಿಗೆ ಇದನ್ನು ಆಮೇಲೆ ತಿಂತೀನಿ. ನಾನು ಮೇಡಮ್ಮಿಗೆ ನಮ್ಮ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಹಾಗೇನೆ ನೆಕ್ಸ್ಟ್ ನಮ್ಮ ಕರ್ನಾಟಕದ ಜನತೆಗೆ ಇದೇ ಥರ ಹೊಸ ರುಚಿಕರವಾದ ತಿನಿಸನ್ನ ಮಾಡಿಕೊಡ್ಬೇಕು, ಮಾಡಿ ಅವರಿಗೆ ಹೇಳಬೇಕು ಅಂತ ಹೇಳ್ತಾ ನಾನು ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇದು ಮನೆಯಲ್ಲಿ ನೀವು ಸಹ ಮಾಡಿ ರವೆದು ಪಿಜ್ಜಾ ಅಂತೇಳಿ. ಆಮೇಲೆ ಅವರಿಗೆ ಕೌಟಿಲ್ಯ ಮೀಡಿಯಾದವರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡಿ ಮನೆಯಲ್ಲಿ ಮಾಡಿ. ಮುಂದೆ ಎಪಿಸೋಡಲ್ಲಿ ಬಂದಾಗ ನಾನು 1000 ಆಗಿರ್ಬೇಕು, ಆ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಆ ಖುಷಿನ ಮೇಡಮು ಹೇಳ್ತಾ ಇದಾರೆ. ಸೊ ಹಂಚ್ಕೊಳ್ತೀರಾ ಅಲ್ವಾ ಮೇಡಮ್ ಅವರೇ? ಎಸ್. ಈಗ ನೀವು ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ.